ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನ ನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ಪವಿತ್ರಾತ್ಮನೇ ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ಪವಿತ್ರಾತ್ಮನೇ, ನಿನ್ನ ವಾಕ್ಯದ ಆಧಾರದಲ್ಲಿ ಮಾತಾಡಲು ಎಲ್ಲ ಸಹಾಯ ಮಾಡೆಂದು ಬೇಡುತ್ತಿದ್ದೇನೆ. ಕೊನೆಯವರೆಗೂ ನನ್ನನ್ನು ಕೈ ಹಿಡಿದು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಯಾಕೋಬನ ಪತ್ರಿಕೆಯ ವಿಷಯದಲ್ಲಿ ಪತ್ರಿಕೆಯಲ್ಲಿ ಇರುವ ವಿಷಯಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಅಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಮೊದಲನೇದಾಗಿ, ಕಷ್ಟಗಳಲ್ಲಿ ನಾವು ಸಂತೋಷವುಳ್ಳವರಾಗಬೇಕು. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿ ಕಷ್ಟಗಳ ಮೂಲಕ ನಮ್ಮನ್ನು ತಿದ್ದುತ್ತಾನಂತೆ. ನಾವು ಶೋಧನೆಯನ್ನು ಜಯಿಸುವವರಾಗಬೇಕು. ಮತ್ತು ಮೂರನೇದಾಗಿ, ನಾವು ನಾಲಿಗೆಯನ್ನು ಬಿಗಿ ಹಿಡಿಯುವವರಾಗಬೇಕು. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ನಿಮ್ಮಲ್ಲಿ ಅನೇಕ ಮಂದಿ ಬೋಧಕರಾಗಬೇಡಿ, ನಿಮಗೆ ಕಠಿಣ ತೀರ್ಪಾಗುವುದಂತ ಹೇಳಿ. ಮತ್ತು ನಾವು ವಾಕ್ಯದ ಪ್ರಕಾರ ನಡೆಯೋರಾಗಬೇಕು. ಖಾಲಿ ಕೇಳುವವರು ಮಾತ್ರ ಅಲ್ಲದೆ ಅದರ ಪ್ರಕಾರ ನಡೆಯೋರಾಗಬೇಕು. ಮತ್ತು ನಮ್ಮ ನಂಬಿಕೆ ವಿಷಯದಲ್ಲಿ ಅದು ಕೇವಲ ನಂಬಿಕೆ ಆಗದೆಯ, ನಮ್ಮ ನಂಬಿಕೆಯು ಕಾರ್ಯರೂಪದಲ್ಲಿ ಅದು ದೃಢವಾದ ನಂಬಿಕೆ ಕಾರ್ಯರೂಪದಲ್ಲಿ ನಾವು ಅದು ಕಾಣಬೇಕು. ಎಲ್ಲ ಸಂಗತಿಗಳನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಈಗ ನಾವು ಮುಖ್ಯವಾಗಿ ಜ್ಞಾನದ ವಿಷಯದಲ್ಲಿ ಇಲ್ಲಿ ಧ್ಯಾನಿಸಲಿಕ್ಕೆ ನಾವು ಇವತ್ತು ಧ್ಯಾನಿಸೋಣ. ಇಲ್ಲಿ ಧ್ಯಾನದ ವಿಷಯದಲ್ಲಿ ಇದಕ್ಕೆ ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 18 ತನಕ ಈ ವಾಕ್ಯಗಳನ್ನು ನಾವು ನೋಡೋಣ. ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯನಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲಗಳನ್ನು ತೋರಿಸಲಿ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧ ನೀಚಕೃತ್ಯಗಳು ಇರುವು. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟತನವೂ ಇಲ್ಲ. ಸಮಾಧಾನಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಪ್ರೈಸ್ ದ ಲಾರ್ಡ್. ಇಲ್ಲಿ ಯಾಕೋಬನು ಜ್ಞಾನದ ವಿಷಯದಲ್ಲಿ ಮಾತಾಡ್ತಾನೆ. ಇಲ್ಲಿ ಜ್ಞಾನ ಅಂತ ಹೇಳುವಾಗ ನಾವೆಲ್ಲರೂ ಯೋಚಿಸ್ತೇವೆ, ಇದು ಲೌಕಿಕ ಜ್ಞಾನ, ಲೋಕದ ರೀತಿಯ ಜ್ಞಾನ ಅಂತ ನಾವು ಯೋಚಿಸ್ತೇವೆ. ಆದರೆ ಭಾಳ ಅಗತ್ಯವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು. ಇಲ್ಲಿ ಯಾಕೋಬನು 2 ರೀತಿಯ ಜ್ಞಾನದ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಒಂದು ಲೋಕ ಸಂಬಂಧವಾದ ಜ್ಞಾನ, ಇನ್ನೊಂದು ಮೇಲಣದಿಂದ ಬಂದ ಜ್ಞಾನ, ಅಂದರೆ ದೇವರಿಂದ ಬಂದ ಜ್ಞಾನ, ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನಿಸಿ ತಿಳ್ಕೊಂಡ ಜ್ಞಾನ, ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಂಡ ಜ್ಞಾನ, ಇದೆಲ್ಲ ದೇವರಿಗೆ ಸಂಬಂಧಪಟ್ಟದ್ದಾಗಿದೆ. ಇಲ್ಲಿ ಜ್ಞಾನ ಅಂತ ಹೇಳುವಾಗ ಇಲ್ಲಿ 2 ಸಂಗತಿಗಳಿವೆ. ಮುಖ್ಯವಾಗಿ ಒಂದು ವಿಸ್ಡಮ್ ಅಂತ ನಾವು ಹೇಳ್ತೇವೆ, ಬುದ್ಧಿವಂತಿಕೆ. ಇನ್ನೊಂದು ನಾಲೆಡ್ಜ್ ಅಥವಾ ಜ್ಞಾನ ಅಂತ ಹೇಳಿ. ಜ್ಞಾನ ಇವತ್ತು ನಾವು ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡ್ಬೋದು. ಲೌಕಿಕ ಪುಸ್ತಕಗಳನ್ನು ಓದಿ, ಕೆಲವರು ಸಿನಿಮಾ ನೋಡಿ, ಕೆಲವರು ವಾಟ್ಸಪ್ಪು ಅಥವಾ ಮೊಬೈಲ್ಗಳ ಮೂಲಕ ಕೂಡ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಇದೆಲ್ಲ ಲೌಕಿಕ ಜ್ಞಾನವಾಗಿದೆ. ಈಗ ಜ್ಞಾನ ಇವತ್ತು ನಮಗೆ ಅದರ ವಿಷಯದಲ್ಲಿ ಜಾಸ್ತಿ
ನಾವು ಏನು ಕಲಿತುಕೊಳ್ಳೋ ಕೂಡ ಅಗತ್ಯ ಇಲ್ಲ. ಮೊಬೈಲಲ್ಲಿ ಎಲ್ಲ ರೀತಿಯ ಜ್ಞಾನ ನಮಗೆ ಇವತ್ತು ದೊರಕ್ತದೆ. ಆದರೆ ಇಲ್ಲಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಈ ಜ್ಞಾನ, ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಮತ್ತು ದೇವರಿಂದ ಮೇಲಿನ ಲೋಕದಿಂದ ಬಂದ ಜ್ಞಾನ, ಈ ಎರಡೂ ಜ್ಞಾನದ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ನೋಡಿ, ಮೊದಲು ಇಲ್ಲಿ ನೋಡುವಾಗ 13ನೇ ವಾಕ್ಯ ನೋಡಿ, ನಿಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನೂ ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ ಅಂತ ಹೇಳಿ. ಈಗ ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾನೆ ಯಾಕೋಬನು, ನಿಮ್ಮಲ್ಲಿ ಜ್ಞಾನಿ ಯಾರು? ಖಾಲಿ ನಾನು ಜ್ಞಾನಿ ಅಂತ ಹೇಳಿಕೊಂಡರೆ ಸಾಕಾಗುವುದಿಲ್ಲ, ಅದರ ಫಲಗಳ ಮೂಲಕ ಆತನು ತೋರಿಸಲಿ, ಅದು ಬಹಳ ಅಗತ್ಯ. ಪ್ರತಿಯೊಂದು ಸಂಗತಿಗಳನ್ನು ಯಾಕೋಬನಲ್ಲಿ ಪ್ರಸ್ತಾಪ ಮಾಡುವಾಗ ಅದು ಕಾರ್ಯರೂಪದಲ್ಲಿ ಬರುವಂಥದ್ದಾಗಬೇಕು. ಕೇವಲ ಈಗ ನಾವು ಪರಲೋಕದ ಜ್ಞಾನ ಹೊಂದಿದ್ದೇವೆ ಅಂತ ಹೇಳಿ ಉದ್ದ ಪ್ರಸಂಗಗಳನ್ನು ಮಾಡಿ ಉದ್ದ ಪ್ರಾರ್ಥನೆಗಳನ್ನು ಮಾಡಿದರೆ ಆ ಜ್ಞಾನ ನಾವು ಹೇಳಿಕೊಳ್ಳಬಹುದು ಅದು ಪರಲೋಕದಿಂದ ಬಂದ ಜ್ಞಾನ ಅಂತ. ಆದರೆ ನಿಜವಾದ ಅದರ ಫಲಗಳು ಏನಂತ ಅದನ್ನು ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಮತ್ತು ಆ ಫಲಗಳ ಮೂಲಕ ನಮಗೆ ಆ ಜ್ಞಾನ ಯಾವುದು, ಭೂಲೋಕಕ್ಕೆ ಸಂಬಂಧಪಟ್ಟದ್ದೋ ಅಥವಾ ಪರಲೋಕಕ್ಕೆ ಸಂಬಂಧಪಟ್ಟದ್ದ ಅಂತ ಹೇಳಿ. ಆದ್ದರಿಂದ ಅವನು ತನ್ನ ನಡತೆಯಿಂದ ತೋರಿಸಲಿ ಅಂತ ಹೇಳ್ತದೆ ಇಲ್ಲಿ, ತಮ್ಮ ಒಳ್ಳೆಯ ನಡತೆಗಳಿಂದ ತೋರಿಸಲಿ. ವಾಕ್ಯ ನೋಡೋಣ, ಜ್ಞಾನೋಕ್ತಿಯಲ್ಲಿ 14ನೇ ಅಧ್ಯಾಯ 16ನೇ ವಾಕ್ಯ ನಾವು ನೋಡೋಣ. ಜ್ಞಾನಿಯು ಕೇಡಿಗೆ ಭಯಪಟ್ಟು ಓರೆಯಾಗುವನು, ಜ್ಞಾನಹೀನನು ಸೊಕ್ಕೇರಿ ಭಯವನ್ನು ಲಕ್ಷಿಸನು, ಮುಂಗೊಪ್ಪಿಯು ಬುದ್ಧಿಗೆಡುವನು ಅಂತ ಹೇಳಿ. ಆದ್ದರಿಂದ ನಾವು ಈ ಜ್ಞಾನ ಲೌಕಿಕ ರೀತಿಯ ಜ್ಞಾನ ಮತ್ತು ಪರಲೋಕದ ಮೇಲಿನಿಂದ ಬಂದ ಜ್ಞಾನ ಅಂತ ಇಲ್ಲಿ ಪ್ರಸ್ತಾಪಿಸ್ತಾನೆ ಪೌಲನು ಅನೇಕ ಬಾರಿ. ಇಲ್ಲಿ ನಾವು ಬಹಳ ಅಗತ್ಯವಾಗಿ 3 ಸಂಗತಿಗಳನ್ನು ನೋಡಬೇಕು. ಒಂದು, ಇದು ಲೌಕಿಕ ಜ್ಞಾನವಾದರೂ ಅದರ ಪ್ರಾರಂಭ ಅಥವಾ ಮೂಲ ಎಲ್ಲಿಂದ. ಎರಡನೇದು, ಅದು ಯಾವ ರೀತಿಯಾಗಿ ಕಾರ್ಯ ಸಾಧಿಸ್ತದೆ, ಯಾವ ರೀತಿಯಾಗಿ ಕಾರ್ಯ ಮಾಡ್ತದೆ, ಮತ್ತು ಕೊನೆಯದಾಗಿ ಅದರ ಪರಿಣಾಮ ಏನು. ಈ 3 ಸಂಗತಿಗಳನ್ನು ನಾವು ಸರಿಯಾಗಿ ಈ ಲೌಕಿಕ ಜ್ಞಾನದ ಮತ್ತು ಪರಲೋಕದ ಜ್ಞಾನದ ವಿಷಯ ನಾವು ಧ್ಯಾನ ಮಾಡಿದಾಗ ನಮಗೆ ಅದರಲ್ಲಿ ತಿಳಿಯುತ್ತದೆ. ಮೊದಲು ನಾವು ಅಲ್ಲಿ ನೋಡಿ, ಲೌಕಿಕ ಜ್ಞಾನದ ವಿಷಯದಲ್ಲಿ ಯಾಕೋಬನಲ್ಲಿ ಪ್ರಸ್ತಾಪ ಮಾಡ್ತಾನೆ. 14 ಮತ್ತು 16ನೇ ವಾಕ್ಯ, 3ನೇದೇ 14 ಮತ್ತು 16ನೇ ವಾಕ್ಯ. ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಡಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು. ಒಂದು ವೇಳೆ ನೋಡಿ, ಇಲ್ಲಿ ಅದು ಮೇಲನವಾದ ಜ್ಞಾನ ಅಲ್ಲ. ಒಬ್ಬ ಬುದ್ಧಿವಂತನು ಎಷ್ಟು ಲೌಕಿಕ ಬುದ್ಧಿವಂತನಿರಲಿ, ಅದು ಮೇಲಣದಿಂದ ಬಂದ ಜ್ಞಾನ ಅಲ್ಲ. ಒಂದು ವೇಳೆ ಅಲ್ಲಿ ಮತ್ಸರ ಮತ್ತು ಹೊಟ್ಟೆ ಕಿಚ್ಚು ಇದೆಲ್ಲ ಇದ್ದರೆ, ಈಗ ಅದರ ಮೂಲ ಎಲ್ಲಿಂದ ಅಂತ ಹೇಳಿ ಮೊದಲು ನಾವು ನೋಡಬೇಕು. ಈಗ ಲೌಕಿಕ ಜ್ಞಾನ ಅದರ ಮೂಲ ಎಲ್ಲಿಂದ? ಲೋಕದಿಂದ. ಅದು ಲೋಕದಿಂದ ಹುಟ್ಟಿಕೊಂಡದ್ದು, ಲೋಕಕ್ಕೆ ಸಂಬಂಧಪಟ್ಟದ್ದು. ನಾನೀಗ ಹೇಳಿದೆ, ಅದು ಸಿನಿಮಾ, ಪುಸ್ತಕಗಳಿಂದ ಜ್ಞಾನ ನಾವು ತಗೊಳ್ತೇವೆ. ವಿದ್ಯಾಭ್ಯಾಸ, ಲೋಕ ರೀತಿಯ ವಿದ್ಯಾಭ್ಯಾಸ, ಇದೆಲ್ಲ ಸಂಗತಿಗಳಿಂದ ನಾವು ಜ್ಞಾನ ಸಂಪಾದನೆ ಮಾಡ್ತೇವೆ, ಪುಸ್ತಕಗಳಿಂದ. ಈಗ ಲೋಕದಿಂದ ಹುಟ್ಟಿದ ಜ್ಞಾನ, ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ನೋಡೋಣ. ಲೂಕನ ಸುವಾರ್ತೆಗೆ ಹೋಗೋನಲ್ಲಿ 12ನೇ ಅಧ್ಯಾಯ 16ರಿಂದ 21. ಅದೇನೆಂದರೆ, ಒಬ್ಬನೊಬ್ಬನ ಐಶ್ವರ್ಯವಂತನು ಭೂಮಿಯನ್ನು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ ಎಂದು ಬೆಳೆಯನ್ನು ತುಂಬಿಬಿಡುವುದಕ್ಕೆ
ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನನಗೆ ಬಿದ್ದದೆ. ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರವನಿಗೆ, ಬುದ್ಧಿಹೀನನು ನೀನು. ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ನೋಡಿ, ಇಲ್ಲಿ ಒಂದು ಸಾಮ್ಯವನ್ನು ಯೇಸು ಹೇಳುವಾಗ ಹೇಳ್ತಾನೆ, ಒಬ್ಬ ಬುದ್ಧಿವಂತ ಮನುಷ್ಯನು, ಅಂದರೆ ಇವನು ಲೌಕಿಕ ಬುದ್ಧಿವಂತನು. ಏನು ಮಾಡ್ತಾನೆ? ಒಳ್ಳೆಯ ಫಸಲು ಬಂದಿದೆ, ಆ ಕಣಜಗಳು ಸಣ್ಣದಿದ್ದವು, ಅದನ್ನು ಕಿತ್ತು ದೊಡ್ಡ ಕಣಜಗಳನ್ನು ಕಟ್ಟಿ ಅಲ್ಲಿ ನನ್ನ ಎಲ್ಲ ಆಹಾರ, ನನಗೆ ಬೇಕಾದಷ್ಟು ಆಹಾರವನ್ನು ಸಂಪಾದನೆ ಕೂಡಿಡ್ತೇನೆ ಅಂತ ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಅನೇಕ ಜನರು ಅದೇ ರೀತಿಯಲ್ಲಿ, ಈಗ ಕಣಜಗಳಲ್ಲಿ ಯಾರೂ ಆಹಾರ ಕೂಡಿ ಇಡೋದಿಲ್ಲ, ಆದರೆ ಬ್ಯಾಂಕುಗಳಲ್ಲಿ ಎಲ್ಲಿ ಹಣವನ್ನು ಕೂಡಿ ಇಡೋದು. ನಾನು ಜೀವಮಾನ ಪರ್ಯಂತ ಆರಾಮವಾಗಿರ್ತೇನೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ, ಎಲೆ ಬುದ್ಧಿಹೀನನೇ ಅಂತ ಹೇಳಿ. ಅದು ಲೌಕಿಕ ಜ್ಞಾನ. ಆ ಲೌಕಿಕ ಜ್ಞಾನದಿಂದಾಗಿ ಆ ಜ್ಞಾನದಲ್ಲಿ ಅವನು ಯೋಚಿಸುವುದು ಸರಿ ಅಂತ ನಮಗೆ ಕಾಣಬಹುದು. ಆದರೆ ಆ ಹೊತ್ತೆ ಅವನ ಪ್ರಾಣ ಹೋದರೆ ಏನು ಮಾಡಲಿಕ್ಕಾಗ್ತದೆ? ಏನು ಪ್ರಯೋಜನ? ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಸತ್ತು ಹೋದರೆ ಅವನು ಎಷ್ಟು ಕೂಡಿಟ್ಟದ್ದಿದ್ದರೂ ಕೂಡ ಏನು ಪ್ರಯೋಜನ? ಯಾರಿಗದು ಯಾರ್ಯಾರ ಫಲ ಆಗ್ತದೆ? ಆದ್ದರಿಂದ ಅಂಥ ಜ್ಞಾನ ದೇವರು ಹೇಳ್ತಾರೆ, ಅದು ಯೇಸು ಹೇಳೋ ಸಾಮ್ಯದಲ್ಲಿ, ಅದು ಬುದ್ಧಿಹೀನಾಗಿದ್ದಾನೆ. ಆ ಜ್ಞಾನದಿಂದ ಯಾವ ಪ್ರಯೋಜನವೂ ಇಲ್ಲ. ಅದು ಹುಚ್ಚುತನಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಇಲ್ಲಿ 3 ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಒಂದು, ಆ ಜ್ಞಾನದ ಮೂಲ ಎಲ್ಲಿಂದ? ಅದು ಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. ಎರಡನೇದು, ಅದು ಶರೀರಕ್ಕೆ ಸಂಬಂಧಪಟ್ಟದ್ದು. ಶರೀರಕ್ಕೆ ಸಂಬಂಧಪಟ್ಟದ್ದು ಯಾವುದು? ಬಂಡುತನ, ಕಾಮಾಭಿಲಾಷೆ, ಹೊಟ್ಟೆಕಿಚ್ಚು, ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟ ಅದರ ಮೂಲ ಆಗಿದೆ. ಮತ್ತು ಮೂರನೇದು, ದುರಾತ್ಮನ ವಶದಲ್ಲಿರುವವರು. ಹಾಗೆ ಅಂತ ಹೇಳುವಾಗ ಅವರು ದೆವ್ವ ಹಿಡಿದವರು ಅಂತ ಹೇಳೋದಿಲ್ಲ, ಆದರೆ ಅವರ ಎಲ್ಲ ಕಾರ್ಯಗಳು ದುರಾತ್ಮನ ಒಂದು ಪ್ರೇರಣೆಯಿಂದ ನಡೆಸಲ್ಪಟ್ಟವರು ಆಗಿರ್ತಾರೆ. ಹಗೆತನ, ಮತ್ಸರ, ಕೋಪ, ಜಗಳ, ಎಲ್ಲ ಸಂಗತಿಗಳು. ಲೌಕಿಕ ಜ್ಞಾನ ಉಳ್ಳವರು ನೋಡಿ, ಅವರಿಗಿರುವಷ್ಟು ಮತ್ಸರ ಯಾರಿಗಿರುವುದಿಲ್ಲ. ಭಾಳ ದೊಡ್ಡ ಬುದ್ಧಿವಂತರಾಗ್ಬೋದು, ಅವರು ಬುದ್ಧಿವಂತರೆಂದು ಎನಿಸ್ಕೊಳ್ಬೋದು. ಸರಿಯಾದ ಜ್ಞಾನ ಇಲ್ಲ, ಯಾಕಂದರೆ ದೇವರ ಭಯ ಇಲ್ಲ. ಅನೇಕರು ಈ ರೀತಿಯಾಗಿ ನಡ್ಕೊಳ್ಳೋರಾದರೆ ಅದು ದುರಾತ್ಮಗಳಿಗೆ ಸಂಬಂಧಪಟ್ಟ ಸಂಗತಿಗಳಲ್ಲಿ ಅವರಿರುವವರು. ಲೋಕಕ್ಕೆ ಸಂಬಂಧಪಟ್ಟವರು. ಲೌಕಿಕ ಮತ್ತು ಶರೀರಕ್ಕೆ ಕೇವಲ ತಮ್ಮ ಶರೀರದ ಆಸೆ ತೀರಿಸಲಿಕ್ಕೆ ಅವರ ಆಲೋಚನೆಗಳು ಇರುತ್ತದೆ. ಒಂದು ವಾಕ್ಯ ನಾವು ನೋಡೋಣ. 1 ಕೊರಿಂಥ 2ನೇ ಅಧ್ಯಾಯ 1 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ ನೋಡೋಣ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿಕೊಳ್ಳುತ್ತಾನೆ. ನೋಡಿ, ಇಲ್ಲಿ ಪ್ರಾಕೃತಿಕ ಮನುಷ್ಯನು ಅಂದರೆ ಲೌಕಿಕ ಆಲೋಚನೆಗಳಿಂದ ತುಂಬಿದ ಮನುಷ್ಯನು ದೇವರಾತ್ಮನ ವಿಷಯಗಳು ಬೇಡವೆನ್ನುತ್ತಾನೆ. ಇದರಲ್ಲಿ ನೋಡಿ, ಲೌಕಿಕವಾಗಿ ಜೀವಿಸುವವರು, ಅವರಿಗೆ ದೇವರು ಕೊಡುವ ಯಾವುದೇ ಒಂದು ಆಜ್ಞೆಗಳು ಅಥವಾ ದೇವರ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ, ದೇವರು ನಮ್ಮನ್ನು ಎಚ್ಚರಿಸುವಾಗ ಕೊಡುವ ಸಂಗತಿಗಳು ಅವರಿಗೆ ಬೇಡ. ಅದನ್ನು ಲೌಕಿಕ ರೀತಿಯಲ್ಲೇ ತಗೊಳ್ತಾರೆ. ಅವರಿಗೆ ಹಾಗೆ ಆಗುವುದಿಲ್ಲವ, ಇದನ್ನು ಮಾಡಿದರೆ ಆಗುವುದಿಲ್ಲವ, ಅದು ಮಾಡಿದರೆ ಆಗುವುದಿಲ್ಲವ, ಈ ಎಲ್ಲ ಲೌಕಿಕ ಆಲೋಚನೆಗಳು. ದೇವರಾತ್ಮನಿಂದ ನಡೆಸಲ್ಪಡುವವರು ಅಲ್ಲ. ದೇವರಾತ್ಮನಿಗೆ ಸಂಬಂಧಪಟ್ಟ ವಿಚಾರಗಳು
ಅವರಿಗೆ ಅಲ್ಲ. ಆದ್ದರಿಂದ ಅವರಿಗೆ ಲೌಕಿಕ ಸಂಗತಿಗಳು ಹುಚ್ಚು ಮಾತಾಗ್ತವೆ. ಈಗ ಇದಕ್ಕೆ ಸಂಬಂಧಪಟ್ಟ ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಕುಡಿದರೆ ಏನಾಗ್ತದೆ, ವ್ಯಭಿಚಾರ ನಡೆಸಿದರೆ ಏನಾಗ್ತದೆ, ಇವರೆಲ್ಲ ಲೌಕಿಕವಾಗಿ ತುಂಬಿದವರು. ಎಲ್ಲ ಲೌಕಿಕ ಆಲೋಚನೆಗಳಿಂದ ತುಂಬಿದವರಾಗಿದ್ದಾರೆ. ಆದ್ದರಿಂದ ಈ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಎರಡನೇದು, ಈ ಲೌಕಿಕ ಸಂಗತಿಗಳು ಯಾವ ರೀತಿಯಾಗಿ ಕಾರ್ಯ ಮಾಡ್ತವೆ ಅಂತ ಅದನ್ನು ನಾವು ನೋಡಿದ್ದೆವು. ಅದು 14ನೇ ವಾಕ್ಯದಲ್ಲಿ ಅಲ್ಲಿ ನಾವು ನೋಡ್ತೇವೆ. ಬೇಕಾದ್ರೆ ಇನ್ನೊಂದು ಸಲ ನಾವು ನೋಡೋಣ. ನೋಡಲ್ಲಿ, ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ನೋಡಿ, ತೀಕ್ಷ್ಣವಾದ ಮತ್ಸರ ಹಗೆತನ ನಿಮ್ಮಲ್ಲಿರುವುದಾದರೆ ಇದು ಈ ರೀತಿಯಾಗಿ ಈ ಲೌಕಿಕ ಜ್ಞಾನ ಕಾರ್ಯನಿರ್ವಹಿಸ್ತದೆ. ಇಲ್ಲಿ ಹಗೆತನ, ಮತ್ಸರ, ಹೊಡೆತ, ಕೋಪ, ಇದಕ್ಕಾಗಿ ಅವರು ಏನಾದರೂ ಒಳ್ಳೆಯದಾದರೆ ಇಲ್ಲ, ಅವರಿಗಿಂತ ನಾನು ಹೆಚ್ಚು ಒಳ್ಳೆಯದಾಗಬೇಕು, ಅವರ ವಿಷಯದಲ್ಲಿ ಕೆಟ್ಟವರು ಮಾತಾಡೋದು, ಅವರು ಒಳ್ಳೆಯದಾದರೆ ಅವರು ಹಾಗೆ ಸಂಪಾದನೆ ಮಾಡಿದರು, ಹೀಗೆ ಸಂಪಾದನೆ, ಎಲ್ಲ ಮತ್ಸರದಿಂದ ಕೂಡಿದ್ದಾಗಿದೆ. ಅದು ಆ ರೀತಿಯಾಗಿ ಕಾರ್ಯನಿರ್ವಹಿಸಲಾಗಿದೆ. ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆದಿಯಿಂದ ಪ್ರಾರಂಭ ಆಗುವಾಗ, ಯಾವಾಗ ನೋಡಿ ಆದಾಮನ ಮಕ್ಕಳು ಕೈನನು ಮತ್ತು ಆಬೇಲನು ನೋಡಿ, ಅಲ್ಲಿ ಆಬೇಲನ ಯಜ್ಞವು ದೇವರಿಗೆ ಮೆಚ್ಚುಗೆ ಆದಾಗ ಕೈನನು ಯಾವ ರೀತಿ ಅವನ ತಮ್ಮನ ಮೇಲೆ ಮತ್ಸರದಿಂದ ಕೊಲೆಯಾಯಿತು. ಕೊನೆಯದಾಗಿ ಅದು ಎಲ್ಲಿ ಹೋಗಿ ಮುಟ್ಟುತ್ತದೆ? ಒಂದು ಮರಣದಲ್ಲಿ, ಕೊಲೆಯಲ್ಲಿ ಮುಟ್ಟಿತು. ನೋಡಿ, ಯೋಸೇಫನ ವಿಷಯದಲ್ಲಿ ಅವನ ಎಲ್ಲ ಅಣ್ಣಂದಿರು ಅವನ ವಿಷಯದಲ್ಲಿ ಮತ್ಸರ ಉಳ್ಳವರಾಗಿದ್ದರು. ಆದ್ದರಿಂದ ಅವನಿಗೆ ಕೊಲೆ ಮಾಡಲಿಕ್ಕೆ ಅವರು ಯೋಚಿಸಿದರು. ಆದರೆ ಬೇಡ ಅಂತ ಹೇಳಿ ಒಬ್ಬನು ಹೇಳಿದಾಗ ಅವರನ್ನು ಬಾವಿಯಲ್ಲೇ ಹಾಕಿದರು. ಎಲ್ಲ ಸಂಗತಿಗಳು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಸೌಲನಿಗೆ ನೋಡಿ ಯಾವ ರೀತಿಯಾಗಿ ದೇವರು ದಾವೀದನನ್ನು ಅಭಿಷೇಕ ಮಾಡಿದಾಗ ಮತ್ಸರದಿಂದಾಗಿ ಸೌಲನ ಅಂತ್ಯ ಹೇಗೆ ಆಯಿತು, ಎಲ್ಲ ಸಂಗತಿಗಳು. ಫರಿಸೇಯರು ನೋಡಿ, ಯೇಸು ಕ್ರಿಸ್ತನು ಬಂದಾಗ ಆತನ ಬೋಧನೆ ಅವರಿಗೆ ವಿರುದ್ಧವಾಗಿದ್ದಾಗ ಮತ್ಸರದಿಂದ ಅವರು ಸೇರಿ ಆತನನ್ನು ಕ್ರೂಜೆಗೆ ಹಾಕಿದರು. ಈ ಎಲ್ಲ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ನೋಡ್ತೇವೆ. ಇದು ಈ ರೀತಿಯ ಕಾರ್ಯಗಳು ಎಲ್ಲಿ ಲೌಕಿಕ ಜ್ಞಾನದಿಂದವಿರುವ ವ್ಯಕ್ತಿಗಳಲ್ಲಿ, ಲೌಕಿಕ ಜ್ಞಾನ ಇದ್ದಲ್ಲಿ ಹಗೆತನ, ಮತ್ಸರ ಎಲ್ಲ ಕಾರ್ಯರೂಪವಾಗಿ ಕೊನೆಯಾಗಿ ಕೊಲೆಯಲ್ಲಿ ಅಲ್ಲಿ ಕೊನೆಗೊಳ್ತದೆ. ಇದನ್ನೆಲ್ಲ ಮೂರನೇದ್ದು, ಇದರ ಪರಿಣಾಮ ಏನು ಅಂತ ನಾವು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಜ್ಞಾನ ಸೈತಾನ್ನಿಂದ ಬಂದದ್ದು, ಲೌಕಿಕ ಜ್ಞಾನ. 14ನೇ ವಾಕ್ಯ ನೋಡಿ, ಮತ್ಸರ, ಪಕ್ಷಭೇದವು ಇರುವಲ್ಲಿ ಗಲಿಬಿಲಿಯು, ಸಕಲ ನೀಚ ಕೃತ್ಯಗಳು ಇರುವು. ನೋಡಿ, ಎಲ್ಲ ನೀಚ ಕೃತ್ಯಗಳು, ಇದರ ಪರಿಣಾಮವಾಗಿ ಎಲ್ಲ ಕೆಟ್ಟ ಕಾರ್ಯಗಳು ನಡೆಯುವುದು. ವ್ಯಭಿಚಾರ ಮಾಡಿದರು ಅವರು ಏನು ಹೇಳ್ತಾರೆ? ಒಬ್ಬರನ್ನೊಬ್ಬರು ನಾವು ಒಪ್ಪಿಕೊಂಡು ಈ ನಡೆಸೋ ಕಾರ್ಯ, ಇದರಲ್ಲಿ ಏನು ಪಾಪ ಇದೆ, ಇಂಥ ಎಲ್ಲ ಮಾತುಗಳು ಕೇಳಿ ಬರ್ತವೆ. ಎಲ್ಲ ನೀಚ ಕೃತ್ಯಗಳಲ್ಲಿ ಅದರ ಪರಿಣಾಮ ಉಂಟಾಗ್ತದೆ. ಈಗ ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ನಾವು ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ 1 ಮತ್ತು 2ನೇ ವಾಕ್ಯ ನೋಡಿ. ಆದರೆ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ಣವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿರಿ. ಯಾವಾಗ ನಾವು ಲೋಕ ಸಂಬಂಧವಾದ ಈ ಜ್ಞಾನದಿಂದ ನಾವು ದೂರ ಉಳಿತೇವೋ, ಅಥವಾ ನಮ್ಮ ಶರೀರವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಒಂದು ಪರಿಶುದ್ಧ ಆಲಯ ಅಂತ ಯೋಚಿಸಿ ದೇವರಿಗೆ ಸಮರ್ಪಿಸುತ್ತೇವೋ, ಆಗ ನಾವು ದೇವರಿಗೆ ಮೆಚ್ಚುಗೆ. ಅದಕ್ಕಾಗಿ ಇಲ್ಲಿ ಪೌಲನು ಹೇಳ್ತಾನೆ ನೋಡಿ, ನಿಮ್ಮ ಇಹಲೋಕ ನಡವಳಿಕೆಯನ್ನು ಅನುಸರಿದೆ. ನಾವು ಲೋಕವನ್ನು ಬಿಟ್ಟು ಹೋಗ್ಬೇಕಂತ ನಾವು ಲೋಕದವರಿಂದ ಬೇರೆ ಮಾಡೇವು. ಇದೆಲ್ಲ ಅನೇಕ ರೀತಿಯಾಗಿ ಕೆಲವರು ತಪ್ಪು ತಿಳುವಳಿಕೆ ಕೊಡುವುದಿದೆ.
ಈಗ ನೋಡಿ, ಒಂದು ಹಡಗಿದೆ, ಅದು ನೀರಲ್ಲೇ ಇರುವುದು. ಆದರೆ ನೀರಲ್ಲಿದೆ ಅಂತ ಹೇಳಿ ಆ ಹಡಗಿನ ಮೇಲೆ ನೀರು ಬಂದರೆ ಅದು ಮುಳುಗಿ ಹೋಗ್ತದೆ. ಅದು ನೀರಲ್ಲಿ ಯಾವತ್ತು ಇದ್ದರೂ ಕೂಡ ನೀರು ಆ ಹಡಗಿನ ಒಳಗೆ ಬರದಂತೆ ನೋಡಿಕೊಳ್ತಾರೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ. ಈ ಶರೀರ ಇರುವ ತನಕ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು. ಆದ್ದರಿಂದ ಈ ಲೋಕದಲ್ಲಿ ನಾವು ಜೀವಿಸೋರಾಗಿದ್ದೇವೆ. ಆದರೆ ಬಹಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ, ಲೋಕವು ನಮ್ಮ ಮೇಲೆ ಆಳ್ವಿಕೆ ಮಾಡುವ ಪರಿಸ್ಥಿತಿಯಲ್ಲಿ ಇರಬಾರ್ದು. ನಾವು ಲೋಕದಲ್ಲಿರುವವರು, ಆದರೆ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಿಂದ ಬಹಳ ಎಚ್ಚರಿಕೆಯಿಂದ ಅದು ನಮ್ಮ ಮೇಲೆ ಆಳ್ವಿಕೆ ಮಾಡದಂತೆ ನೋಡಿಕೊಳ್ಬೇಕು. ಲೋಕಕ್ಕೆ ಸಂಬಂಧಪಟ್ಟ ಎಲ್ಲ ಕೆಟ್ಟತನ ಹೇಳ್ತಾರೆ. ನಾವೆಲ್ಲ ಗೆಳೆಯರು ಸೇರುವಾಗ ಸ್ವಲ್ಪ ಕುಡಿ, ಏನಾಗ್ತದೆ ಅಂತ. ಏನಾಗುದಿಲ್ಲ, ಅದರಲ್ಲಿ ಏನಾಗ್ತದೆ. ಇದೇ ರೀತಿಯಾಗಿ ಹಾಗೆ ಅಂತ ಹೇಳುವಾಗ ಗೆಳೆಯರೊಟ್ಟಿಗೆ ಹೋಗ್ಬಾರ್ದಂತ ನಾವು ಹೇಳೋದಿಲ್ಲ. ಆದರೆ ಬಹಳ ಜ್ಞಾನಿಯಾಗಿ ಎಚ್ಚರಿಯಾಗಿ ಆ ಸಂಗತಿಗಳು ನಮ್ಮ ಮೇಲೆ ಆಳ್ವಿಕೆ ಮಾಡದಂತೆ ಬಹಳ ಎಚ್ಚರಿಕೆಯಿಂದ ನಾವು ಪ್ರತಿಯೊಬ್ಬರು ಇರುವುದು ಬಹಳ. ಮುಖ್ಯವಾಗಿ ಯುವಕರು ಆಮೇಲೆ ಕೆಟ್ಟತನ ನೋಡೋಣ, ನೋಡಿದ್ದು ಇದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಇಲ್ಲ. ಸ್ಪಷ್ಟವಾಗಿ ನಮಗೆ ಗೊತ್ತುಂಟು ಪರಿಶುದ್ಧತೆಯನ್ನು, ನಮ್ಮ ಶರೀರ ಏನು ಯಾವ ರೀತಿ ಪರಿಶುದ್ಧತೆಯಲ್ಲಿ ಯಾಕೆಂದರೆ ನಾವು ಮೇಲಿನ ಲೋಕದ ಜ್ಞಾನವನ್ನು ದೇವರ ವಾಕ್ಯದ ಆಧಾರದಲ್ಲಿ ಹೊಂದಿದವರು. ನಾವು ಈ ಲೋಕದ ಜ್ಞಾನವ ಇದ್ದರೂ ಕೂಡ ನಾವು ಅದಕ್ಕಾಗಿ ನೋಡಿ ಭಾಳ ಎಚ್ಚರಿಕೆಯಾಗಿ ನಾವು ಇರಬೇಕು. ನಾವು ಎಷ್ಟು ವರ್ಷಗಳಿಂದ ಕಾಲೇಜು, ಸ್ಕೂಲು, ಶಾಲೆ ಅಂತ ಹೇಳಿ ಎಲ್ಲ ಪ್ರಾರಂಭ ಮಾಡಿ ನಾವು ಈ ಲೋಕದ ಜ್ಞಾನವನ್ನೇ ನಮ್ಮ ತಲೆಯಲ್ಲಿ ತುಂಬಿಸಿಕೊಂಡಿವೆ. ಆದರೆ ಭಾಳ ಎಚ್ಚರಿಕೆಯಿಂದ ಇರಬೇಕಂದ್ರೆ ಆ ಜ್ಞಾನ ನಮ್ಮ ಮೇಲೆ ಆಳ್ವಿಕೆ ಮಾಡದಂತೆ ನಾವು ಎಚ್ಚರ ಇರಬೇಕು. ಅದಕ್ಕಾಗಿ ನಾವು ಏನು ಮಾಡಬೇಕು, ದೇವರ ವಾಕ್ಯದ ಜ್ಞಾನವನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕು. ಮತ್ತು ಆಗ ನಾವು ಬಹಳ ದೇವರ ಭಯದಲ್ಲಿ ಜೀವಿಸೋರಾಗ್ತೇವೆ. ಒಂದು ಕೀರ್ತನೆಯ ಒಂದು ಭಾಗವನ್ನು ನಾವು ನೋಡೋಣ. 19ನೇ ಕೀರ್ತನೆ 7ನೇ ವಾಕ್ಯ ನೋಡಿ. ಅಲ್ಲಿ ಒಬ್ಬ ಜ್ಞಾನಿ ಯಾವ ರೀತಿ ಇರಬೇಕಂತ ಹೇಳಿ. ಕೀರ್ತನೆ 7ನೇ ವಾಕ್ಯ, ಯೋನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆಗಳು ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನನಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ. ನೋಡಿ, ಅಲ್ಲಿ ಇಂಗ್ಲೀಷಲ್ಲಿ ನಾವು ನೋಡಿದರೆ ಒಬ್ಬ ಜ್ಞಾನಿಯು ಸರಳ ರೀತಿಯಲ್ಲಿ, ಸಿಂಪಲ್ ಪರ್ಸನ್ ಅಂದರೆ ಸರಳ ರೀತಿಯಲ್ಲಿ ಜೀವಿಸುವವನಾಗಿದ್ದಾನಂತ ಉಂಟು ದೇವರ ವಾಕ್ಯ. ಅದು ನಾವು ತಿಳ್ಕೊಳ್ಬೇಕಾಗಿದೆ. ಈಗ ನಾವು ಕೊರಿಂಥದವರಿಗೆ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಾಕ್ಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯ ನಾವು ನೋಡೋಣ. 3:19. ಯಾಕೆಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಆಲೋಚನೆಯು ನಿಷ್ಫಲವಾಗುವುದೆಂದು ಕರ್ತನು ತಿಳಿದುಕೊಳ್ಳುತ್ತಾನೆಂತಲೂ ಬರೆದಿದೆ ಅಲ್ಲ. ನೋಡಿ, ದೇವರ ಇಹಲೋಕ ಜ್ಞಾನಿಯು ದೇವರ ಮುಂದೆ ಅದು ಹುಚ್ಚುತನವಾಗಿದೆ. ದೇವರು ನೋಡಿ ಯಾವ ರೀತಿಯಾಗಿ, ಯಾವ ಜ್ಞಾನ ಇಲ್ಲದವರನ್ನು ದೇವರು ಲೌಕಿಕ ರೀತಿಯಾಗಿ ಅವರು ಹುಚ್ಚರಂತ ಜನ ಎಲ್ಲ ಲೋಕದವರು ಹೇಳ್ಬೋದು, ಅಂಥವರೇ ದೇವರು ಮೇಲಕ್ಕೆತ್ತಿ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾನೆ ನೋಡಿ. ದಾವಿದನನ್ನು ಸಾಮುವೇಲನಿಗೆ ದೇವರು ಇಸ್ರಾಯೇಲರ ಅರಸನನ್ನು ಅಭಿಷೇಕಿಸಲಿಕ್ಕೆ ಹೇಳ್ತಾನೆ. ಈಶಾಯನ ಮಕ್ಕಳನ್ನು ಕರೆತರ್ತಾನೆ, ಎಲ್ಲರನ್ನು ಕರೆತಂದಾನೆ. ಆದರೆ ದಾವಿದನನ್ನು ಕರೆದೇ ತರಲಿಲ್ಲ. ಯಾಕೆ? ಅವನು ಕುರಿ ಕಾಯ್ತಿದ್ದಾನೆ, ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ಲೆಕ್ಕ ಇತ್ತು ಅವರಲ್ಲಿ. ಲೌಕಿಕ ಆಲೋಚನೆ ಪ್ರಕಾರ ಒಳ್ಳೆ ಗಟ್ಟಿ ಇದ್ದವರು ಎಲ್ಲರನ್ನು ಕರ್ಕೊಂಡು ದೇವರು ಎಲ್ಲರನ್ನು ತಳ್ಳಿಬಿಟ್ಟನು. ಕೊನೆದಾಗ ಇಷ್ಟೇಂದ ಇಲ್ಲ, ಒಬ್ಬನು ಕುರಿ ಕಾಯ್ತಾನೆ, ಅವನನ್ನು ಕರ್ಕೊಂಡು ಬಂದಾಗ ಸಾಮುವೇಲನು ಅವನನ್ನು ಅರಸನಾಗಿ. ಆದ್ದರಿಂದ ದೇವರು
ಲೌಕಿಕ ರೀತಿಯಾಗಿ ಏನು ಜ್ಞಾನ ಇಲ್ಲದವರು, ಹುಚ್ಚುತನ ಅಂತ ಯಾರನ್ನು ಹೇಳ್ತಾರ ಅಂಥವರನ್ನೇ ದೇವರು ಅದ್ಭುತ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಆದ್ದರಿಂದ ನಾವು ಈ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ನಾವು ಮೇಲನದಿಂದ ಬಂದ ಜ್ಞಾನ ಅದರ ವಿಷಯದಲ್ಲಿ ನಾವು ನೋಡೋಣ. ಅಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನೋಡಿ, ಅಲ್ಲಿ ಆದರೆ ಮೇಲಣದಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದಾಗಿದೆ ಅಂತ ಹೇಳಿ ನೋಡಿ. ಇಲ್ಲಿ ಭಾಳ ಅಗತ್ಯವಾಗಿ ಮೇಲಣ ಜ್ಞಾನ ಇಲ್ಲಿಂದ ದೇವರಿಂದ ಬಂದದ್ದಾಗಿದೆ, ದೇವರ ವಾಕ್ಯದಿಂದ ಬಂದದ್ದಾಗಿದೆ. ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ದೇವರ ಮಾತುಗಳಿಂದಲೇ ಜ್ಞಾನವು ಮನುಷ್ಯನು ಜ್ಞಾನವನ್ನು ಸಂಪಾದನೆ ಮಾಡ್ತಾನಂತ ಹೇಳಿ. ಆದ್ದರಿಂದ ಇದು ದೇವರಿಂದ ಬಂದದ್ದಾಗಿದೆ. ಆದ್ದರಿಂದ ಮೇಲಣ ಜ್ಞಾನ ಇದರ ಮೂಲ ಎಲ್ಲಿ? ದೇವರಿಂದ, ದೇವರ ವಾಕ್ಯದಿಂದ ಇದರ ಮೂಲ. ಎರಡನೇದು, ಇದು ಯಾವ ರೀತಿಯಾಗಿ ನಾವಲ್ಲಿ ನೋಡ್ತೇವೆ. ಮೊದಲು ಇದರ ಮೂಲ ನೋಡಿದೆವು. ಎರಡನೇದು, ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿ ನೋಡಿ. ಅದರ ಮುಖ್ಯವಾಗಿ ನಾವು 7 ಒಂದು ಗುರುತುಗಳನ್ನು ನಾವು ನೋಡ್ತೇವೆ ಮೇಲಣ ಜ್ಞಾನದ ವಿಷಯದಲ್ಲಿ. ಮೊದಲನೇದಾಗಿ ಪರಿಶುದ್ಧತೆ. ಯಾರು ದೇವರ ಜ್ಞಾನವನ್ನು ಹೊಂದಿದ್ದಾರೋ ಅವರು ಪರಿಶುದ್ಧರಾಗಿರ್ತಾರೆ. ಎರಡನೇದು ಶಾಂತಿ, ಸಮಾಧಾನದಲ್ಲಿರುವವರು. ಅದಕ್ಕಾಗಿ ಮತ್ತಾಯನ ಸುವಾರ್ತೆಯಲ್ಲಿ ನೋಡಿ, ಅಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಪರಿಶುದ್ಧರು, ದೇವರನ್ನು ಕಾಣುವರು, ಸಮಾಧಾನ ಪಡಿಸುವವರು, ಅವರ ಎಲ್ಲ ಈ ವಿಷಯಗಳಲ್ಲಿ ನಾವು ನೋಡ್ತೇವೆ. ಎರಡನೇದು, ಅವರಲ್ಲಿ ಶಾಂತ ಗುಣ ಇರಬೇಕು, ಸಮಾಧಾನ ಪಡಿಸುವವರಾಗಬೇಕು. ಮೂರನೇದು, ಸೌಮ್ಯ ಸ್ವಭಾವವುಳ್ಳವರು, ಕ್ರಿಸ್ತನ ಮನಸ್ಸು ನಾವು ಉಳ್ಳವರಾಗಬೇಕಂತ ಹೇಳಿ ಅಲ್ಲಿ ನಾವು ನೋಡ್ತೇವೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ. ಮೂರನೇದು, ನಮ್ರತೆ ಉಳ್ಳವರು, ಬಹಳ ಕರುಣೆ ಉಳ್ಳವರು. 5ನೇದು, 6ನೇದು, ಪಕ್ಷಪಾತ ಮಾಡುವವರಲ್ಲ. ಮತ್ತು 7ನೇದು, ಕಪಟ ಮತ್ತು ಕುತಂತ್ರ ಇರುವವರಲ್ಲ. ಈ ಎಲ್ಲ 7 ಲಕ್ಷಣಗಳು ಇರುವವರು, ಎಲ್ಲ ಕಪಟ ಕುತಂತ್ರ ಇಲ್ಲದವರು, ಪಕ್ಷಪಾತ ಮಾಡದವರು, ಸರಿಯಾದ ನ್ಯಾಯ ತೀರ್ಪು ಮಾಡುವವರು, ಕರುಣೆ ಉಳ್ಳವರು, ಮತ್ತು ನಮ್ರತೆಯಾಗಿರುವವರು, ಸೌಮ್ಯರು, ಸಮಾಧಾನ ಪಡಿಸುವವರು ಅಥವಾ ಸಮಾಧಾನದಲ್ಲಿರುವವರು ಮತ್ತು ಪರಿಶುದ್ಧರು. ಈ ಎಲ್ಲ 7 ಒಂದು ಗುರುತುಗಳು ದೇವರ ಜ್ಞಾನ ಇರುವ ವ್ಯಕ್ತಿಯಲ್ಲಿ ನಾವು ನೋಡ್ತೇವೆ. ಅದನ್ನು ನಾವು ಪ್ರತಿಯೊಬ್ಬರ ಈ ಗುರುತುಗಳ ಮೂಲಕ ನಮ್ಮಲ್ಲಿ ಯಾವ ಜ್ಞಾನ ಇದೆ ಅಂತ ನಾವು ನೋಡಬೇಕು. ಕೊನೆಯದಾಗಿ ಇದರ ಫಲ ಏನಂತ ಹೇಳಿ ನೋಡಿ. ಅದನ್ನು ನಾವು ಈಗ ಲೌಕಿಕ ಜ್ಞಾನದ ಫಲ ಏನು, ನಾವು ಅದನ್ನು ನೋಡಿದೆವು. ಏನು? ಮತ್ಸರ, ಪಕ್ಷಭೇದ ಇರುವ ಕಡೆ ಗಲಿಬಿಲಿ, ಸಕಲವಾದ ನೀಚ ಕೃತ್ಯಗಳು ಅಲ್ಲಿ ಉಂಟಾಗ್ತವೆ. ಅದರ ಪರಿಣಾಮ ಇಲ್ಲಿ ಈಗ ಮೇಲನ ಲೋಕದ ಜ್ಞಾನ ಅಂದರೆ ದೇವರಿಂದ ಬಂದ ಜ್ಞಾನ, ದೇವರ ವಾಕ್ಯದಿಂದ ಬಂದ ಜ್ಞಾನದ ಫಲಗಳೇನು ಅಥವಾ ಅದರ ಪರಿಣಾಮ ಏನು? ಇಲ್ಲಿ ನೋಡಿ, ಕೊನೆಯ ವಾಕ್ಯ ನಾವು ನೋಡ್ತೇವೆ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರಂತ ಹೇಳಿ. ಭಾಳ ಅಗತ್ಯವಾಗಿ ಅವರು ಸಮಾಧಾನ ಪಡಿಸುವವರು. ಇಲ್ಲಿ ನೋಡಿ, ಅಲ್ಲಿ ನಾವು ಎಲ್ಲ ಕಡೆ ನೋಡ್ತೇವೆ, ಏನು ನಾವು ಏನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ ಅಂತ. ಆದರೆ ಇಲ್ಲಿ ನೋಡಿ, ಸಮಾಧಾನವನ್ನು ಬಿತ್ತುವವನು ನೀತಿಯನ್ನು ಕೊಯ್ಯುತ್ತಾನೆ ಅಂತ ಬರೆಯಲ್ಪಟ್ಟಿದೆ. ಅದರ ಫಲವಾಗಿ ಆತನು ನೀತಿವಂತನೆಂದು ದೇವರ ದೃಷ್ಟಿಯಲ್ಲಿ ಎನಿಸಲ್ಪಡ್ತಾನೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ಈ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ನಾವು ಯಾರು ಕೂಡ ನಾವು ಹೇಳೋದಿಲ್ಲ ನಮಗೆ ಲೌಕಿಕ ಜ್ಞಾನದಿಂದ ಇದ್ದೇವೆ. ಲೌಕಿಕ ಜ್ಞಾನ ಬೇಕು ಆ ಒಂದು ಹಂತಕ್ಕೆ. ಆದರೆ ಭಾಳ ಅಗತ್ಯವಾಗಿ ಮೇಲಣ ಜ್ಞಾನ, ನಾವು ವಿಶ್ವಾಸಿಗಳು, ದೇವರ ಮಕ್ಕಳೆನಿಸಿಕೊಳ್ಳುವವರು, ನಾವು ದೇವರ ಮೇಲನ ಲೋಕಕ್ಕೆ ಸಂಬಂಧಪಟ್ಟ ದೇವರ ಜ್ಞಾನವುಳ್ಳವರಾಗಬೇಕು. ಮತ್ತು ಅದಕ್ಕೆ ಅದರ ಚಿಹ್ನೆಗಳು ಸ್ಪಷ್ಟವಾಗಿ ನಾವು ನಮ್ಮಲ್ಲಿ ಕಾಣಬೇಕು. ಏನು? ಪರಿಶುದ್ಧತೆ ಕಾಣಬೇಕು, ಸಮಾಧಾನ ಪಡಿಸುವವರು ನಾವು ಆಗಬೇಕು, ನಾವು ಸೌಮ್ಯರು ಮತ್ತು ನಮ್ರತೆ ಉಳ್ಳವರು, ಕರುಣೆ ತೋರಿಸುವವರು, ಕರುಣೆ ಉಳ್ಳವರು ನಾವು ಆಗಬೇಕು. ಪಕ್ಷಪಾತ ಮಾಡುವವರಲ್ಲ,
ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ಅಂಥದ್ದು ಏನಿಲ್ಲ. ಮತ್ತು ಕಪಟತನ ನಮ್ಮಲ್ಲಿ ಎಂದಿಗೂ ಇರಬಾರ್ದು. ಎಲ್ಲ ಗುರುತುಗಳು ನಮ್ಮಲ್ಲಿ ದೇವರ ಜ್ಞಾನದ ಆ ಗುರುತುಗಳಾಗಿವೆ. ಅದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಳೋಣ, ನಮ್ಮ ಜ್ಞಾನ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನದಲ್ಲೇ ನಾವು ಇದ್ದೇವ, ಅಥವಾ ದೇವರಿಂದ ಬರುವ ಜ್ಞಾನ, ಮೇಲಿನ ಲೋಕದ ಜ್ಞಾನ, ಅಥವಾ ದೇವರ ವಾಕ್ಯದ ಜ್ಞಾನ, ದೇವರಿಂದ ಬರುವ ಜ್ಞಾನದಲ್ಲಿ ನಾವು ಇದ್ದೇವ ಅಂತ ನಾವು ಪ್ರತಿಯೊಬ್ಬರು ತಿಳ್ಕೊಂಡು ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವನು. ಮತ್ತು ಆ ಜ್ಞಾನವನ್ನು ದೇವರ ವಾಕ್ಯದ ಮೂಲಕ ತಿಳಿದು ಬೆಳೆಯೋಣ. ದೇವರು ನಮ್ಮನ್ನು ಆಶೀರ್ವದಿಸು ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇನ್.